ನಿಮ್ಮ ಮನದ ಇಷ್ಟಾರ್ಥಗಳೆಲ್ಲ ಈಡೇರಬೇಕೆ? ಹಾಗಾದ್ರೆ ಕಾಮದ ಏಕಾದಶಿಯ ಈ ಸರಳ ಪೂಜಾ ವಿಧಾನವನ್ನು ತಪ್ಪದೇ ನೋಡಿ. ಈ ತಿಂಗಳ ಮಾರ್ಚ್ 29 ಭಾನುವಾರದಂದು ಅತ್ಯಂತ ಶಕ್ತಿಶಾಲಿಯಾದ ಕಾಮದ ಏಕಾದಶಿ ಬರಲಿದೆ. ಶ್ರೀ ಪರಾಭವ ನಾಮ ಸಂವತ್ಸರದ ಉಗಾದಿಯ ನಂತರ ಬರುವ ಮೊದಲ ಏಕಾದಶಿ ಇದಾಗಿದೆ. ಕಾಮದ ಏಕಾದಶಿ ಎಂದರೆ ಕೋರಿಕೆಗಳನ್ನು ಈಡೇರಿಸುವ ದಿನ ಎಂದರ್ಥ. ಏಕಾದಶಿಯ ದಿನದಂದು ಯಾರು ವಿಷ್ಣುವನ್ನು ಪೂಜಿಸುತ್ತಾರೋ ಅಂತಹವರ ಪಾಪಗಳೆಲ್ಲವೂ ತಕ್ಷಣವೇ ದೂರವಾಗಿ ಮನದ ಇಷ್ಟಾರ್ಥಗಳೆಲ್ಲ ಕೂಡಲೇ ನೆರವೇರುತ್ತವೆ. ಅಂತಹ ಶಕ್ತಿ ಈ ಕಾಮದ ಏಕಾದಶಿಗೆ ಮಾತ್ರ ಇರುತ್ತದೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಕಾಣಿಸಿತೆಂದರೆ ನೀವು ತುಂಬಾ ಅದೃಷ್ಟವಂತರು ಎಂದೇ ಹೇಳಬಹುದು. ಏಕಾದಶಿ ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಮಾರ್ಚ್ 29 ಭಾನುವಾರದಂದು ಕಾಮದ ಏಕಾದಶಿ ಬಂದಿದೆ. ಈ ದಿನದಂದು ವಿಷ್ಣುವನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ. ಹಾಗೆಯೇ ಕೋರಿದ ಕೋರಿಕೆಗಳೆಲ್ಲ ತಕ್ಷಣ ಈಡೇರುತ್ತವೆ. ಆದ್ದರಿಂದ ಈ ಭಾನುವಾರದಂದು ಮಹಿಳೆಯರು ಮುಂಜಾನೆಯೇ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ಈ ಏಕಾದಶಿಯ ದಿನ ಬೆಳಿಗ್ಗೆ ಸ್ನಾನ ಮಾಡುವಾಗ ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಬೆರೆಸಿ ಸ್ನಾನ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಹಾಗೆಯೇ ಶನಿ ದೋಷಗಳಿಂದ ತೊಂದರೆ ಅನುಭವಿಸುತ್ತಿರುವವರು ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿ. ಏಕಾದಶಿಯ ದಿನ ಪ್ರತಿಯೊಬ್ಬರೂ ತಲೆ ಸ್ನಾನ ಮಾಡಬೇಕು. ಅಲ್ಲದೆ ಈ ಏಕಾದಶಿಯ ದಿನ ತಪ್ಪದೇ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಇದರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿ ಆರ್ಥಿಕ ಸಂಕಷ್ಟಗಳೆಲ್ಲವೂ ದೂರವಾಗುತ್ತವೆ. ಮನೆಯ ಹೊಸ್ತಿಲನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸುತ್ತೇವೆ. ಈ ಏಕಾದಶಿಯ ದಿನ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ದೇವಿಯು ಪ್ರವೇಶಿಸುತ್ತಾಳೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಏಕಾದಶಿಯ ದಿನ ಹೊಸ್ತಿಲಿಗೆ ಅರಿಶಿನ ಹಚ್ಚುವುದರಿಂದ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಸಿದ್ಧಿಸುತ್ತದೆ. ಮನೆಯ ಮುಂದೆ ರಂಗೋಲಿ ಹಾಕಿ, ಪೂಜಾ ಕೋಣೆಯಲ್ಲೂ ಒಂದು ಸಣ್ಣ ರಂಗೋಲಿ ಹಾಕಿ ಮನೆಯಲ್ಲಿ ದೀಪಾರಾಧನೆ ಮಾಡಿ. ಏಕಾದಶಿಯ ದಿನ ಬೇರೇನೂ ಮಾಡದಿದ್ದರೂ ತುಳಸಿ ದಳಗಳಿಂದ ವಿಷ್ಣುವನ್ನು ಪೂಜಿಸಿದರೆ ಸಾಕು. ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತದೆ. ಆದ್ದರಿಂದ ಏಕಾದಶಿ ಪೂಜೆಗಾಗಿ ಖಂಡಿತವಾಗಿಯೂ ತುಳಸಿ ದಳಗಳನ್ನು ಸಿದ್ಧಪಡಿಸಿಕೊಳ್ಳಿ. ವಿಷ್ಣುವಿಗೆ 2 ತುಳಸಿ ದಳಗಳನ್ನು ಸಮರ್ಪಿಸಿದರೂ ಸಾಕು. ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಹಳದಿ ಬಣ್ಣದ ಹೂವುಗಳಿಂದ ವಿಷ್ಣುವನ್ನು ಸುಂದರವಾಗಿ ಅಲಂಕರಿಸಿ 2 ಹಿಟ್ಟಿನ ದೀಪಗಳನ್ನು ಹಚ್ಚಿ, ಅಕ್ಕಿ ಹಿಟ್ಟಿನಿಂದ ಅಥವಾ ಗೋಧಿ ಹಿಟ್ಟಿನಿಂದ 2 ದೀಪಗಳನ್ನು ತಯಾರಿಸಿ ಆಕಳ ತುಪ್ಪದಿಂದ ದೀಪಾರಾಧನೆ ಮಾಡಿ. ಈ ಕಾಮದ ಏಕಾದಶಿಯ ದಿನ ನಿಮ್ಮ ಪೂಜಾ ಕೋಣೆಯಲ್ಲಿ ಹಿಟ್ಟಿನ ದೀಪ ಹಚ್ಚಿ ವಿಷ್ಣುವನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ಸಂಪೂರ್ಣ ಪುಣ್ಯ ಫಲ ಲಭಿಸುತ್ತದೆ. ಪೂಜಾ ಕೋಣೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಇಟ್ಟುಕೊಳ್ಳಿ. ಹಾಗೆಯೇ ಒಂದು ಸಣ್ಣ ತಾಮ್ರದ ಚಂಬಿನಲ್ಲಿ ನೀರು ತುಂಬಿಸಿ ಅದರಲ್ಲಿ 2 ತುಳಸಿ ದಳಗಳನ್ನು ಹಾಕಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಿ. ಇನ್ನು ವಿಷ್ಣುವಿಗೆ ಬಾಳೆಹಣ್ಣು ಮತ್ತು ಬೆಲ್ಲದ ಚೂರನ್ನು ನೈವೇದ್ಯವಾಗಿ ಅರ್ಪಿಸಿ. ಈ ರೀತಿಯಾಗಿ ಸ್ವಾಮಿಯನ್ನು ಪೂಜಿಸುತ್ತಾ ವಿಷ್ಣುವಿನ ಫೋಟೋದ ಮುಂದೆ ತುಳಸಿ ದಳಗಳನ್ನು ಹಾಕುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ. ಇನ್ನು ಕೊನೆಯಲ್ಲಿ ವಿಷ್ಣುವಿಗೆ ಕರ್ಪೂರದ ಆರತಿ ಬೆಳಗಿ ಏಕಾದಶಿ ವ್ರತ ಕಥೆಯನ್ನು ಓದಿ ನಿಮ್ಮ ಪೂಜೆಯನ್ನು ಮುಕ್ತಾಯಗೊಳಿಸಿ. ಸ್ವಾಮಿಗೆ ನಮಸ್ಕರಿಸಿ ತಲೆಯ ಮೇಲೆ ಅಕ್ಷತೆ ಹಾಕಿಕೊಂಡು 3 ಬಾರಿ ಆತ್ಮ ಪ್ರದಕ್ಷಿಣೆ ಮಾಡಿ ಪೂಜೆಯ ಕೊನೆಯಲ್ಲಿ ತೆಂಗಿನಕಾಯಿ ನೈವೇದ್ಯ ಮಾಡಿ ನಿಮ್ಮ ಏಕಾದಶಿ ಪೂಜೆಯನ್ನು ಪೂರ್ಣಗೊಳಿಸಿ. ಈ ರೀತಿ ಅತ್ಯಂತ ಸರಳವಾಗಿ ವಿಷ್ಣುವನ್ನು ಪೂಜಿಸಿ. ಇನ್ನು ನಿಮ್ಮ ಜೀವನದಲ್ಲಿ ಕಷ್ಟಗಳೇ ಇರುವುದಿಲ್ಲ. ಕೈ ಹಾಕಿದ್ದೆಲ್ಲ ಚಿನ್ನವಾಗುತ್ತದೆ. ಆದರೆ ಈ ದಿನದಂದು ತಪ್ಪದೇ ಮಹಿಳೆಯರು ಉಪವಾಸ ಇರಬೇಕು. ಪುರಾಣಗಳ ಪ್ರಕಾರ ಏಕಾದಶಿಯ ದಿನ ಅನ್ನವನ್ನು ಸೇವಿಸಬಾರದು. ಒಂದು ವೇಳೆ ಅನ್ನ ತಿಂದರೆ ಪಾಪಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆಯಿದೆ.
ಆದ್ದರಿಂದ ಏಕಾದಶಿಯ ದಿನ ಮಾಡುವ ಉಪವಾಸಕ್ಕೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಆದರೆ ಉಪವಾಸ ಇರಲು ಸಾಧ್ಯವಾಗದವರು ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ ಮತ್ತು ಗೋಧಿ ಪದಾರ್ಥಗಳಿಲ್ಲದ ಆಹಾರವನ್ನು ಸೇವಿಸಿ. ನಿಮ್ಮ ಕುಟುಂಬಕ್ಕೆ ಧನ ಪ್ರಾಪ್ತಿಯಾಗಬೇಕೆಂದರೆ ಈ ಏಕಾದಶಿಯ ದಿನ ಒಂದು ಕೆಂಪು ಬಟ್ಟೆಯಲ್ಲಿ ಪಚ್ಚೆ ಕರ್ಪೂರವನ್ನು ಕಟ್ಟಿ ನಿಮ್ಮ ಮನೆಯ ಮುಂಬಾಗಿಲಿಗೆ ಕಟ್ಟಿ. ನಿಮ್ಮ ಮನೆಯ ಧನಾಕರ್ಷಣೆ ಹೆಚ್ಚಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೆಯೇ ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ತೇವವಾದ ಗಂಧದಿಂದ ಸ್ವಸ್ತಿಕ ಗುರುತನ್ನು ಬರೆಯಿರಿ. ನಿಮ್ಮ ಮನೆಯ ವಾಸ್ತು ದೋಷಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ. ಹಾಗೆಯೇ ಈ ಏಕಾದಶಿಯ ದಿನ ಸಂಜೆ 6 ಗಂಟೆಯ ನಂತರ ನಿಮ್ಮ ಮನೆಯ ಹೊಸ್ತಿಲ ಹತ್ತಿರ 2 ದೀಪಗಳನ್ನು ಹಚ್ಚಿ. ಏಕಾದಶಿಯ ದಿನ ಮನೆಯ ಮುಂದೆ ದೀಪ ಹಚ್ಚಿದರೆ ನಿಮ್ಮ ಕುಟುಂಬಕ್ಕೆ ಶುಭ ಫಲಗಳು ಉಂಟಾಗುತ್ತವೆ. ಹಾಗೆಯೇ ಈ ಏಕಾದಶಿಯ ದಿನ ಸಂಜೆಯ ಸಮಯದಲ್ಲಿ ತುಳಸಿ ಕಟ್ಟೆಯನ್ನು ಪೂಜಿಸಿದರೆ ಭೋಗಭಾಗ್ಯಗಳು ಸಿದ್ಧಿಸುತ್ತವೆ. ಮುಖ್ಯವಾಗಿ ವ್ಯಾಪಾರ ಮಾಡುವವರು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ತುಳಸಿ ಕಟ್ಟೆಗೆ 108 ಪ್ರದಕ್ಷಿಣೆ ಮಾಡಿ. ನಿಮ್ಮ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಹಾಗೆಯೇ ತುಳಸಿ ಗಿಡದ ಸುತ್ತ 21 ಪ್ರದಕ್ಷಿಣೆ ಮಾಡಿದರೆ ಅಷ್ಟೈಶ್ವರ್ಯಗಳು ಸುಲಭವಾಗಿ ಲಭಿಸುತ್ತವೆ. ಈ ಏಕಾದಶಿಯ ದಿನ ತಪ್ಪದೆ ನಿಮ್ಮ ಹತ್ತಿರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿದರೆ ಎಂತಹ ಸಮಸ್ಯೆಯೂ ತಕ್ಷಣ ದೂರವಾಗುತ್ತದೆ. ಹಾಗೆಯೇ ವಿಷ್ಣುವಿನ ಆಲಯದಲ್ಲಿ ಧ್ವಜಸ್ತಂಭದ ಹತ್ತಿರ ಆಕಳ ತುಪ್ಪದಿಂದ 11 ದೀಪಗಳನ್ನು ಹಚ್ಚಿದರೆ ದಾರಿದ್ರ್ಯದ ಬಾಧೆಗಳೆಲ್ಲ ದೂರವಾಗಿ ಅಖಂಡ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ. ಈ ಏಕಾದಶಿಯ ದಿನ ಅಪ್ಪಿತಪ್ಪಿಯೂ ತುಳಸಿ ಎಲೆಗಳನ್ನು ಕೀಳಬಾರದು. ಹಾಗೆಯೇ ಹಗಲು ಹೊತ್ತು ನಿದ್ದೆ ಮಾಡಬಾರದು. ಈ ಏಕಾದಶಿ ಭಾನುವಾರ ಬಂದಿದೆ. ನಮ್ಮಲ್ಲಿ ಅನೇಕರು ಭಾನುವಾರ ಮಾಂಸಾಹಾರ ಸೇವಿಸುತ್ತಾರೆ. ಆದರೆ ಈ ದಿನ ಮಾಂಸಾಹಾರ ಸೇವಿಸುವುದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಭಾನುವಾರದಂದು ಬಂದಿರುವ ಈ ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವಿಸಬೇಡಿ. ಏಕಾದಶಿಯ ದಿನ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬಾರದು. ಇದರಿಂದ ನಿಮ್ಮ ಆಯಸ್ಸು ಕ್ಷೀಣಿಸುತ್ತದೆ. ಈ ಏಕಾದಶಿಯ ದಿನ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ 2 ಲವಂಗ ಮತ್ತು 1 ಸಣ್ಣ ಕರ್ಪೂರವನ್ನು ಇಡಿ. ಈ ಸುಗಂಧಕ್ಕೆ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗಿ ನಿಮ್ಮ ಮನೆಯ ಆದಾಯ ಹೆಚ್ಚಾಗುತ್ತದೆ. ಹಾಗೆಯೇ ಈ ಏಕಾದಶಿಯ ದಿನ ನಿಮ್ಮ ಬೀರುವಿನ ಲಾಕರ್ನಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ ಹಣ ಮತ್ತು ಒಡವೆಗಳನ್ನು ಇಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆದಾಯ ಸ್ಥಿರವಾಗಿರುತ್ತದೆ. ಹಾಗೆಯೇ ಏಕಾದಶಿಯ ದಿನ ಅಕ್ಕಿ ಖರೀದಿಸಬಾರದು. ಕಪ್ಪು ಬಣ್ಣದ ವಸ್ತುಗಳನ್ನು ಕೂಡ ಖರೀದಿಸಬಾರದು. ಮುಖ್ಯವಾಗಿ ಚಾಕು, ಕತ್ತರಿಗಳಂತಹ ಹರಿತವಾದ ವಸ್ತುಗಳನ್ನು ಕೊಳ್ಳಬಾರದು. ಇದರಿಂದ ಮನೆಯಲ್ಲಿ ಕಲಹಗಳು ಉಂಟಾಗುತ್ತವೆ. ಆದರೆ ಈ ಕಾಮದ ಏಕಾದಶಿಯ ದಿನ ಅರಿಶಿನ ಕೊಂಡರೆ ತುಂಬಾ ಒಳ್ಳೆಯದು. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಆದ್ದರಿಂದ ಈ ಏಕಾದಶಿಯ ದಿನ ಅಶ್ವತ್ಥ ಮರಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಮಾಡಿದರೆ ಪಿತೃದೋಷಗಳು ದೂರವಾಗಿ ತಲೆಮಾರುಗಳವರೆಗೂ ಸಂಪತ್ತು ಲಭಿಸುತ್ತದೆ. ಮುಖ್ಯವಾಗಿ ಈ ಏಕಾದಶಿಯ ದಿನ ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಮನಸ್ಸಿನ ಕೋರಿಕೆಗಳು ಖಂಡಿತ ಈಡೇರುತ್ತವೆ. ಇನ್ನು ಪತಿ ಪತ್ನಿಯರ ನಡುವೆ ಗಲಾಟೆ ಇರುವವರು ಅಶ್ವತ್ಥ ಮರಕ್ಕೆ ಹಳದಿ ದಾರವನ್ನು ಕಟ್ಟಿ. ಇದರಿಂದ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ. ಹಾಗೆಯೇ 1 ಅಶ್ವತ್ಥ ಎಲೆಯ ಮೇಲೆ ಗಂಧದಿಂದ ಶ್ರೀ ಎಂದು ಬರೆದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಹೀಗೆ ಮಾಡಿದರೆ ವಿನಾಕಾರಣ ಖರ್ಚುಗಳು ಕಡಿಮೆಯಾಗಿ ನಿಮ್ಮ ಧನ ದುಪ್ಪಟ್ಟಾಗುತ್ತದೆ. ಏಕಾದಶಿಯ ದಿನ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕಾಲುಗಳಿಗೆ ಅರಿಶಿನ ಹಚ್ಚಿಕೊಳ್ಳಬೇಕು. ಹಾಗೆಯೇ ಈ ಕಾಮದ ಏಕಾದಶಿಯ ದಿನ ಗೋಮಾತೆಗೆ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕರಿಸಿದರೆ 33 ಕೋಟಿ ದೇವತೆಗಳ ಅನುಗ್ರಹ ಸುಲಭವಾಗಿ ಲಭಿಸುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾಮದ ಏಕಾದಶಿಯ ದಿನ ವಿಷ್ಣು ಸ್ವರೂಪವಾದ ಆಮೆಯ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಇಡಿ. ನಿಮ್ಮ ಕುಟುಂಬದ ಮೇಲೆ ವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ ಇರುತ್ತದೆ. ಹಾಗೆಯೇ ಈ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ
1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ. ವಿಶೇಷವಾಗಿ ಈ ಏಕಾದಶಿಯ ದಿನ ವಿವಾಹಿತ ಮಹಿಳೆಯರು ದೇವಾಲಯದ ಅರ್ಚಕರಿಗೆ ದಕ್ಷಿಣೆ ತಾಂಬೂಲದೊಂದಿಗೆ ಅರಿಶಿನದ ಕೊಂಬುಗಳನ್ನು ದಾನ ಮಾಡಿ. ಇದರಿಂದ ನಿಮ್ಮ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ. ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಈ ಏಕಾದಶಿಯ ದಿನ ವಿಷ್ಣು ದೇವಾಲಯದಲ್ಲಿರುವ ಭಕ್ತರಿಗೆ ಬಾಳೆಹಣ್ಣುಗಳನ್ನು ಹಂಚಿ. ಖಂಡಿತವಾಗಿಯೂ ಸಂತಾನ ಯೋಗ ಉಂಟಾಗುತ್ತದೆ. ಏಕಾದಶಿಯ ದಿನ ಸಾಲ ಮಾಡಬಾರದು ಮತ್ತು ಯಾರಿಗೂ ಸಾಲ ನೀಡಬಾರದು. ಇದರಿಂದ ಬಡತನ ಉಂಟಾಗುತ್ತದೆ. ಇನ್ನು ಈ ದಿನ ಮಾಡುವ ದಾನಗಳಿಗೆ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ನಿಮ್ಮ ಶಕ್ತಿಗನುಗುಣವಾಗಿ ಬಡವರಿಗೆ ಏನನ್ನಾದರೂ ದಾನ ಮಾಡಿ. ಈ ರೀತಿಯಾಗಿ ಕಾಮದ ಏಕಾದಶಿಯ ದಿನ ವಿಷ್ಣುವನ್ನು ಪೂಜಿಸಿ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.